ಸಿಬಿಐ ತನಿಖೆ ಕೋರಿದ ಅರ್ಜಿನ ವಜಾ ಮಾಡಿದೆ ಸರ್ ಹೈಕೋರ್ಟ್. ಯಾವ ಅಂಶದ ಮೇಲೆ ವಜಾ ಆಗಿರ್ಬೋದು? ಇನ್ನ ತೀರ್ಪು ಅಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂತಹ ಸಂಸ್ಥೆಯ ಕೇಬಲ್ ಕೊಡು ಕಿರಣ ಕೇಬಲ್ ಕೊಡಮ್ಮ. ಈ ಪ್ರಕರಣ ಸಿಬಿಐಗೆ ಹಸ್ತಾಂತರ ಮಾಡುವಂತ ಈಗಾಗಲೇ ಲೋಕಾಯುಕ್ತ ಅವಕಾಶದ ತನಿಖೆ ವಿಚಾರ ಮೂರರಲ್ಲೂ ಕೂಡ ನಮ್ಮ ಉಚ್ಚ ನ್ಯಾಯಾಲಯದ ಮತ್ತು ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ನ್ಯಾಯಾಲಯ ಪ್ರಸ್ತಾವನೆ ಮಾಡಿದೆ. ಎರಡನೇದಾಗಿ ಸಿಬಿಐಗೆ ಹಸ್ತಾಂತರ ಮಾಡುವಂಥದ್ದು ಪ್ರಕರಣದಲ್ಲಿ ಇವಾಗಕ್ಕೆ ಏನು ಅನಿವಾರ್ಯ. ಮೂರನೇದಾಗಿ ಲೋಕಾಯುಕ್ತ ಈವರೆಗೂ ಮಾಡಿರುವಂಥ ತನಿಖೆ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ. ಮೂರು ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ ಸಿಬಿಐ ತನಿಖೆಯನ್ನು ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಬಹುಶಃ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಬಿಟ್ಟಲಾಗ್ಬೋದು ಅಂತ ಇಡಿ ಕೋರ್ಟಲ್ಲಿ. ಈಗ ಇಡಿ ಅವರು ಕೊಟ್ಟಿದ್ದರಿಂದ 2 ನೋಟಿಸ್ಗಳು ಕೂಡ ಕೋರ್ಟಲ್ಲೇ ಇದೆ. ಒಂದು ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ. ಈಗಿನ ಕೂಡ ಇರುವಂಥ ಈಗ ನ್ಯಾಯಾಲಯದ ಆದೇಶಗಳು ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತನ್ನು ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದ ತನಿಖೆ ಇದೆ. ನಾವು ಖಂಡಿತವಾಗಿ ಇದನ್ನ ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಇದು ನ್ಯಾಯಾಲಯಕ್ಕೆ ಇದು ಸಿಬಿಐಗೆ ಹಸ್ತಾಂತರ ಮಾಡಬೇಕಂತ ಯಾರು ಲೋಕಾಯುಕ್ತ ತನಿಖೆ ಅದು ಕೂಡ ಬಹಳ ಮುಖ್ಯ. ಸಂಜಯ್ ಸರ್, ಈಗ ಪ್ರತಿವಾದಿಗಳು ಕೂಡ ಇದು ಮುಂದುವರಿಸಿದ್ರೆ ಕಾನೂನು ಹೋರಾಟವನ್ನು ಇಲ್ಲಮ್ಮ ಕೈ ಬರೋಲ್ಲ ಎತ್ತಲ ಸ್ವಾಗತ. ಈಗ ಕಾನೂನು ಪ್ರಕ್ರಿಯೆ ಕಾನೂನು ನಡಿನಲ್ಲಿ ಇರುವಂಥ ಪ್ರಕ್ರಿಯೆಯನ್ನು ಪಾಲಿಸಿ ಪ್ರಕ್ರಿಯೆಯನ್ನು ಆಧರಿಸಿ ನಡೆಯುವಂಥದ್ದು ಎಲ್ಲ ಇದು ಕೂಡ ನಾವು ಸ್ವಾಗತ ಮಾಡಲೇಬೇಕಲ್ಲ. ನ್ಯಾಯಾಲಯದ ಮೊರೆ ಹೋದರೆ ಪರವಾಗಿಲ್ಲ. ರಾಜಕಾರಣವಾಗಿ ಸಂಸ್ಥೆಗಳನ್ನು ಏರ್ಪಡಿಕೆ ಆಗ್ತದೆ. ಅದು ಸಿಬಿಐ ಇರ್ಬೋದು, ಇಡಿ ಇರ್ಬೋದು, ಇಂಥ ರಾಷ್ಟ್ರಮಟ್ಟದ ಸಂಸ್ಥೆಗಳನ್ನ ಇದನ್ನು ನಾವು ಅಧಿಕರಿಸ್ತಾ ಇದ್ದೀವಿ. ಅಂದರೆ ಕಾನೂನಾತ್ಮಕ ಪ್ರಕ್ರಿಯೆ ನ್ಯಾಯಾಲಯಕ್ಕೆ ಯಾರು ಹೋಗಬಾರ್ದು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಯಾರು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನ್ಯಾಯಬದ್ಧವಾದಂಥ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಕೂಡ ತಲೆಬಾಗಿ ಸ್ವಾಗತಿಸ್ತೀವಿ. ಗಮನಕ್ಕೆ ತಂದ್ರೆ ಸರ್ ನೀವು ಭೇಟಿಯಾಗಿಲ್ಲ? ನಾನು ಸಿ ಎಂ ಅವ್ರಿಗೆ ಗಮನಕ್ಕೆ ಅದಕ್ಕೆ ಬಂದಿದ್ದೇನೆ. ಇಲ್ಲಿ ತೀರ್ಪಿದೆ ಅಂತ ಹೇಳುವಂಥದ್ದನ್ನು ಅವ್ರ ಗಮನಕ್ಕೆ ಬಂದು ತೀರ್ಪು ಆದೇಶ ಹೊರಡಿಸಿದ ನಂತರ ಅದರ ಅಂಶಗಳನ್ನು ಕೂಡ ಅವರ ಗಮನಕ್ಕೆ ಅವರು ಸಂತಸ ಅಂದರೆ ಅವರು ಕೂಡ ಹೇಳುವಂಥ ಮಾತುಗಳು ಕಾನೂನು ನ್ಯಾಯಾಲಯ ಅವತ್ತು ಒಂದು ವಿರುದ್ಧ ಆದೇಶ ನಾವು ಅದನ್ನು ನ್ಯಾಯಾಲಯಕ್ಕೆ ನಾವು ಕರೆ ಮಾಡ್ತಿದ್ದೇವೆ. ವಿಜಯೇಂದ್ರ ಅವರು ಮಾತಾಡಿದ್ದಾರೆ, ನಿರಪರಾಧಿ ಅಂತ ಕೋರ್ಟ್ ಹೇಳಿಲ್ಲ, ಸಿಬಿಐ ಕೊಡಲ್ಲ ಅಂತ ಹೇಳಿದೆ, ಏಕಿಷ್ಟು ಹೀಗೆ ಸಂಭ್ರಮ ಅನ್ನೋದು ಅವರು ಹೇಳಿ ಸಂಭ್ರಮ ಯಾರು ಮಾಡ್ತಾ ಇದ್ದಾರೆ. ಮತ್ತು ವಿಜೇಂದ್ರ ಅವರಿಗೆ ತಂದೆ ಆದಂಥ ಅವರ ಕಡೆ ಗಮನ ಕೊಡಬೇಕು. ಇವತ್ತು ಕೂಡ ಪತ್ರಿಕೆಯಲ್ಲಿ ಬೇಸರ ದೇಶ ಯಡಿಯೂರಪ್ಪನವರು ಬಹುಶಃ ಭಾರತದ ಅವರು ಮುಖ್ಯಮಂತ್ರಿಗಳು ಬಾರಿ ಅವ್ರನ್ನ ತೇಜೋವಧೆ ಆಗ್ತಾ ಇದೆ. ಇಲ್ಲಿ ವಿಧಾನಸಭೆ ಒಳಗಡೆ ಅವ್ರಿಗೆ ಒಂದು ರೀತಿಯಾದಂಥ ಟೀಕಾಗಳು ಭಾಳ ಕೇವಲವಾಗಿ ಅವರ ರಕ್ಷಣೆಗೆ ಅವರ ಬೆಂಬಲಕ್ಕೆ ಯಾರು ಮಾಡ್ತಾ ಇರೋರೆಲ್ಲ ಚುನಾವಣೆಯಲ್ಲಿ ಸೋಲು ಅನುಭವಿಸಬೇಕು. ಒಬ್ಬರು ಕೂಡ ನಮ್ಮ ಪಿ ಎಸ್ ಸಿ ವಿರುದ್ಧ ಅದ್ರ ಬಗ್ಗೆ ಗಮನ ನಾಲ್ಕು ಅವ್ರ ಕಡೆ
ಇದ್ದೇವೆ ಕಾಮನ್ ಸೆನ್ಸ್ ಅಲ್ವಾ ಆದರೆ ಸ್ನೇಹ ಮೈತ್ರಿಕ ಇಂಥ ದೊಡ್ಡ ದೊಡ್ಡ ಅಳವಟ್ಟು ಬರ್ಬೋದು ವಾದವನ್ನು ಬೆಳೆಸುವಂಥ ಶಕ್ತಿ ಇದೆ ಅಂತೇಳಿ ನಾನಂತೂ ಒಪ್ಪುತ್ತಲ್ಲ, ತಾವು ಯಾರು ಒಪ್ಪಲ್ಲ. ಯಾರು ಸರ್ಕಾರನ ಅಸ್ಥಿರಗೊಳಿಸಬೇಕು ಜನರ ಬೆಂಬಲದಿಂದ ಯಾರು ಎಲ್ಲ ಭಾಳಷ್ಟು ಜನ ಇರ್ತಾರೆ. ಯಾಕಂದ್ರೆ ಒಬ್ಬರು ಇಬ್ಬರು ಕಾಂಗ್ರೆಸ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತಾರಲ್ಲ ರಾಜಕೀಯದಾಗ. ಸಚಿವರೆಲ್ಲ ನನ್ನ ಸ್ನೇಹಿತರು. ವಿಧ ಪಕ್ಷದವರು ಕೆಲವರು ಕೈ ಜೋಡಿಸೋರು ಆ ಥರ ಇರಲಿಲ್ಲ. ನಮ್ಮ ಪಕ್ಷದವರು ಕೂಡಿ ನಮ್ಮ ಪಕ್ಷದಲ್ಲಿ ಆಂತರಿಕವಾದಂಥ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ, ಸಾಮೂಹಿಕ ನ್ಯಾಯಪತ್ರದಲ್ಲಿ ನಾವು ಮಾಡ್ಕೊಂಡು ಕೆಲವು ಚರ್ಚೆಗಳಾಗ್ತದೆ ಬಿಟ್ಟು ಆ ರೀತಿಯಾಗಿ ಹಿಂದೆಯಿಂದ ಬೆನ್ನಿಗೆ ತುಳಿಯುವಂಥ ಕೆಲಸ ಎಲ್ಲ ಜೊತೆಗೆ ಸರ್ಕಾರ